ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ಸಿದ್ಧ. ನಮ್ಮ ಇತಿಹಾಸ ನಿಮಗೆ ಗೊತ್ತಿಲ್ಲ. ಇರಾನ್ ವಿದೇಶಾಂಗ ಸಚಿವರಿಂದ ಅಮೆರಿಕಾಗೆ ವಾರ್ನ್ ಮಾಡಿದ್ದಾರೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಅಮೆರಿಕ ಮಧ್ಯರಾತ್ರಿಯಲ್ಲಿ ಇರಾನ್ನ ಅಣು ಸ್ಥಾವರಗಳನ್ನ ನಾಶ ಮಾಡಿತ್ತು. ಇದಕ್ಕೆ ಪ್ರತಿದಾಳಿಯಾಗಿ ಈಗ ಇರಾನ್ ನಿಮ್ಮ ಮೇಲೆ ನಾವು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇಲ್ಲಿಯವರೆಗೂ ಕೂಡ ಇದ್ದಂತ ವಾತಾವರಣ ಈಗ ಇರಾನ್ನ ಮುಂದಿಲ್ಲ. ಇರಾನ್ಗೆ ಮತ್ತೊಂದು ಬದ್ಧ ವೈರಿ ಅಮೆರಿಕವಾಗಿ ಪರಿಣಮಿಸಿದೆ. ಇಲ್ಲಿಯವರೆಗೂ ಇಸ್ರೇಲ್ನನ್ನ ಮುಂದೆ ಇಟ್ಟು ಇಸ್ರೇಲ್ನ ಬೆನ್ನ ಹಿಂದೆ ಅಮೆರಿಕ ಇರಾನ್ ಅನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೆ ಈಗ ಅಮೆರಿಕ ಮುಂದಕ್ಕೆ ಬಂದು ಇಸ್ರೇಲ್ ಹಿಂದೆ ಇದೆ. ಅಮೆರಿಕವೇ ಈಗ ನೇರವಾಗಿ ಯುದ್ಧ ಭೂಮಿಗೆ ಇಳಿದಿದೆ. ಈ ಕಾರಣದಿಂದಾಗಿ ಈಗ ಎರಡೂ ರಾಷ್ಟ್ರಗಳನ್ನ ಎದುರಿಸಬೇಕಾದದ್ದು ಇರಾನ್ಗೆ ಇರುವಂತಹ ಒಂದು ಸವಾಲು. ಈ ಸವಾಲಿನಲ್ಲಿ ಇರಾನ್ಗೆ ಬೇರೆ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬೆಂಬಲವಾಗಿ ನಿಲ್ಲಬಹುದು. ರಷ್ಯಾ ಕೂಡ ಇವರ ಜೊತೆಗೆ ನಿಲ್ಲಬಹುದು. ಚೀನಾ ಕೂಡ ವೆಪನ್ಗಳನ್ನ ಸಪ್ಲೈ ಮಾಡಿದೆ. ಚೀನಾ ಕೂಡ ಜೊತೆಗೆ ನಿಲ್ಲಬಹುದು. ಅದರ ಹೊರತಾಗಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವರ ಜೊತೆಗೆ ನಿಲ್ಲುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯ ಭಾರತದ ನಿಲುವೇನು ಅನ್ನೋದು ಕೂಡ ನಾವಿಲ್ಲಿ ನೋಡಬೇಕಾದಂತ ವಿಚಾರ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ಇಸ್ರೇಲ್ ಅನ್ನ ಬಿಟ್ಟುಕೊಡುವಂತ ಪ್ರಶ್ನೆಗೆ ಇಲ್ಲ. ಇಸ್ರೇಲ್ ಮತ್ತು ಭಾರತದ ರಾಜತಾಂತ್ರಿಕವಾದಂತಹ ಸಂಬಂಧ ಬಹಳ ಚೆನ್ನಾಗಿದೆ. ಈ ಕಾರಣದಿಂದ ಭಾರತದ ನಿಲುವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತದೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ಸಿದ್ಧ. ನಮ್ಮ ಇತಿಹಾಸ ನಿಮಗೆ ಗೊತ್ತಿಲ್ಲ. ಇರಾನ್ ವಿದೇಶಾಂಗ ಸಚಿವರಿಂದ ಅಮೆರಿಕಾಗೆ ವಾರ್ನ್ ಮಾಡಿದ್ದಾರೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಅಮೆರಿಕ ಮಧ್ಯರಾತ್ರಿಯಲ್ಲಿ ಇರಾನ್ನ ಅಣು ಸ್ಥಾವರಗಳನ್ನ ನಾಶ ಮಾಡಿತ್ತು. ಇದಕ್ಕೆ ಪ್ರತಿದಾಳಿಯಾಗಿ ಈಗ ಇರಾನ್ ನಿಮ್ಮ ಮೇಲೆ ನಾವು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇಲ್ಲಿಯವರೆಗೂ ಕೂಡ ಇದ್ದಂತ ವಾತಾವರಣ ಈಗ ಇರಾನ್ನ ಮುಂದಿಲ್ಲ. ಇರಾನ್ಗೆ ಮತ್ತೊಂದು ಬದ್ಧ ವೈರಿ ಅಮೆರಿಕವಾಗಿ ಪರಿಣಮಿಸಿದೆ. ಇಲ್ಲಿಯವರೆಗೂ ಇಸ್ರೇಲ್ನನ್ನ ಮುಂದೆ ಇಟ್ಟು ಇಸ್ರೇಲ್ನ ಬೆನ್ನ ಹಿಂದೆ ಅಮೆರಿಕ ಇರಾನ್ ಅನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೆ ಈಗ ಅಮೆರಿಕ ಮುಂದಕ್ಕೆ ಬಂದು ಇಸ್ರೇಲ್ ಹಿಂದೆ ಇದೆ. ಅಮೆರಿಕವೇ ಈಗ ನೇರವಾಗಿ ಯುದ್ಧ ಭೂಮಿಗೆ ಇಳಿದಿದೆ. ಈ ಕಾರಣದಿಂದಾಗಿ ಈಗ ಎರಡೂ ರಾಷ್ಟ್ರಗಳನ್ನ ಎದುರಿಸಬೇಕಾದದ್ದು ಇರಾನ್ಗೆ ಇರುವಂತಹ ಒಂದು ಸವಾಲು. ಈ ಸವಾಲಿನಲ್ಲಿ ಇರಾನ್ಗೆ ಬೇರೆ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬೆಂಬಲವಾಗಿ ನಿಲ್ಲಬಹುದು. ರಷ್ಯಾ ಕೂಡ ಇವರ ಜೊತೆಗೆ ನಿಲ್ಲಬಹುದು. ಚೀನಾ ಕೂಡ ವೆಪನ್ಗಳನ್ನ ಸಪ್ಲೈ ಮಾಡಿದೆ. ಚೀನಾ ಕೂಡ ಜೊತೆಗೆ ನಿಲ್ಲಬಹುದು. ಅದರ ಹೊರತಾಗಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವರ ಜೊತೆಗೆ ನಿಲ್ಲುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯ ಭಾರತದ ನಿಲುವೇನು ಅನ್ನೋದು ಕೂಡ ನಾವಿಲ್ಲಿ ನೋಡಬೇಕಾದಂತ ವಿಚಾರ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ಇಸ್ರೇಲ್ ಅನ್ನ ಬಿಟ್ಟುಕೊಡುವಂತ ಪ್ರಶ್ನೆಗೆ ಇಲ್ಲ. ಇಸ್ರೇಲ್ ಮತ್ತು ಭಾರತದ ರಾಜತಾಂತ್ರಿಕವಾದಂತಹ ಸಂಬಂಧ ಬಹಳ ಚೆನ್ನಾಗಿದೆ. ಈ ಕಾರಣದಿಂದ ಭಾರತದ ನಿಲುವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತದೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ಸಿದ್ಧ. ನಮ್ಮ ಇತಿಹಾಸ ನಿಮಗೆ ಗೊತ್ತಿಲ್ಲ. ಇರಾನ್ ವಿದೇಶಾಂಗ ಸಚಿವರಿಂದ ಅಮೆರಿಕಾಗೆ ವಾರ್ನ್ ಮಾಡಿದ್ದಾರೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಅಮೆರಿಕ ಮಧ್ಯರಾತ್ರಿಯಲ್ಲಿ ಇರಾನ್ನ ಅಣು ಸ್ಥಾವರಗಳನ್ನ ನಾಶ ಮಾಡಿತ್ತು. ಇದಕ್ಕೆ ಪ್ರತಿದಾಳಿಯಾಗಿ ಈಗ ಇರಾನ್ ನಿಮ್ಮ ಮೇಲೆ ನಾವು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇಲ್ಲಿಯವರೆಗೂ ಕೂಡ ಇದ್ದಂತ ವಾತಾವರಣ ಈಗ ಇರಾನ್ನ ಮುಂದಿಲ್ಲ. ಇರಾನ್ಗೆ ಮತ್ತೊಂದು ಬದ್ಧ ವೈರಿ ಅಮೆರಿಕವಾಗಿ ಪರಿಣಮಿಸಿದೆ. ಇಲ್ಲಿಯವರೆಗೂ ಇಸ್ರೇಲ್ನನ್ನ ಮುಂದೆ ಇಟ್ಟು ಇಸ್ರೇಲ್ನ ಬೆನ್ನ ಹಿಂದೆ ಅಮೆರಿಕ ಇರಾನ್ ಅನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೆ ಈಗ ಅಮೆರಿಕ ಮುಂದಕ್ಕೆ ಬಂದು ಇಸ್ರೇಲ್ ಹಿಂದೆ ಇದೆ.
ಅಮೆರಿಕವೇ ಈಗ ನೇರವಾಗಿ ಯುದ್ಧ ಭೂಮಿಗೆ ಇಳಿದಿದೆ. ಈ ಕಾರಣದಿಂದಾಗಿ ಈಗ ಎರಡೂ ರಾಷ್ಟ್ರಗಳನ್ನ ಎದುರಿಸಬೇಕಾದದ್ದು ಇರಾನ್ಗೆ ಇರುವಂತಹ ಒಂದು ಸವಾಲು. ಈ ಸವಾಲಿನಲ್ಲಿ ಇರಾನ್ಗೆ ಬೇರೆ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬೆಂಬಲವಾಗಿ ನಿಲ್ಲಬಹುದು. ರಷ್ಯಾ ಕೂಡ ಇವರ ಜೊತೆಗೆ ನಿಲ್ಲಬಹುದು. ಚೀನಾ ಕೂಡ ವೆಪನ್ಗಳನ್ನ ಸಪ್ಲೈ ಮಾಡಿದೆ. ಚೀನಾ ಕೂಡ ಜೊತೆಗೆ ನಿಲ್ಲಬಹುದು. ಅದರ ಹೊರತಾಗಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವರ ಜೊತೆಗೆ ನಿಲ್ಲುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯ ಭಾರತದ ನಿಲುವೇನು ಅನ್ನೋದು ಕೂಡ ನಾವಿಲ್ಲಿ ನೋಡಬೇಕಾದಂತ ವಿಚಾರ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ಇಸ್ರೇಲ್ ಅನ್ನ ಬಿಟ್ಟುಕೊಡುವಂತ ಪ್ರಶ್ನೆಗೆ ಇಲ್ಲ. ಇಸ್ರೇಲ್ ಮತ್ತು ಭಾರತದ ರಾಜತಾಂತ್ರಿಕವಾದಂತಹ ಸಂಬಂಧ ಬಹಳ ಚೆನ್ನಾಗಿದೆ. ಈ ಕಾರಣದಿಂದ ಭಾರತದ ನಿಲುವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ಸಿದ್ಧ. ನಮ್ಮ ಇತಿಹಾಸ ನಿಮಗೆ ಗೊತ್ತಿಲ್ಲ. ಇರಾನ್ ವಿದೇಶಾಂಗ ಸಚಿವರಿಂದ ಅಮೆರಿಕಾಗೆ ವಾರ್ನ್ ಮಾಡಿದ್ದಾರೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಅಮೆರಿಕ ಮಧ್ಯರಾತ್ರಿಯಲ್ಲಿ ಇರಾನ್ನ ಅಣುಸ್ಥಾವರಗಳನ್ನ ನಾಶ ಮಾಡಿತ್ತು. ಇದಕ್ಕೆ ಪ್ರತಿದಾಳಿಯಾಗಿ ಈಗ ಇರಾನ್ ನಿಮ್ಮ ಮೇಲೆ ನಾವು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತೇಳಿ ಹೇಳಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇಲ್ಲಿಯವರೆಗೂ ಕೂಡ ಇದ್ದಂತ ವಾತಾವರಣ ಈಗ ಇರಾನ್ನ ಮುಂದಿಲ್ಲ. ಇರಾನ್ಗೆ ಮತ್ತೊಂದು ಬದ್ಧ ವೈರಿ ಅಮೆರಿಕವಾಗಿ ಪರಿಣಮಿಸಿದೆ. ಇಲ್ಲಿಯವರೆಗೂ ಇಸ್ರೇಲ್ ಅನ್ನ ಮುಂದೆ ಇಟ್ಟು ಇಸ್ರೇಲ್ನ ಬೆನ್ನ ಹಿಂದೆ ಅಮೆರಿಕ ಇರಾನ್ ಅನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೆ ಈಗ ಅಮೆರಿಕ ಮುಂದಕ್ಕೆ ಬಂದು ಇಸ್ರೇಲ್ ಹಿಂದೆ ಇದೆ. ಅಮೆರಿಕವೇ ಈಗ ನೇರವಾಗಿ ಯುದ್ಧ ಭೂಮಿಗೆ ಇಳಿದಿದೆ. ಈ ಕಾರಣದಿಂದಾಗಿ ಈಗ ಎರಡೂ ರಾಷ್ಟ್ರಗಳನ್ನ ಎದುರಿಸಬೇಕಾದದ್ದು ಇರಾನ್ಗೆ ಇರುವಂತಹ ಒಂದು ಸವಾಲು. ಈ ಸವಾಲಿನಲ್ಲಿ ಇರಾನ್ಗೆ ಬೇರೆ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬೆಂಬಲವಾಗಿ ನಿಲ್ಲಬಹುದು. ರಷ್ಯಾ ಕೂಡ ಇವರ ಜೊತೆಗೆ ನಿಲ್ಲಬಹುದು. ಚೀನಾ ಕೂಡ ವೆಪನ್ಗಳನ್ನ ಸಪ್ಲೈ ಮಾಡಿದೆ. ಚೀನಾ ಕೂಡ ಜೊತೆಗೆ ನಿಲ್ಲಬಹುದು. ಅದರ ಹೊರತಾಗಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವರ ಜೊತೆಗೆ ನಿಲ್ಲುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯ ಭಾರತದ ನಿಲುವೇನು ಅನ್ನೋದು ಕೂಡ ನಾವಿಲ್ಲಿ ನೋಡಬೇಕಾದಂತ ವಿಚಾರ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ಇಸ್ರೇಲ್ ಅನ್ನ ಬಿಟ್ಟುಕೊಡುವಂತ ಪ್ರಶ್ನೆಗೆ ಇಲ್ಲ. ಇಸ್ರೇಲ್ ಮತ್ತು ಭಾರತದ ರಾಜತಾಂತ್ರಿಕವಾದಂತಹ ಸಂಬಂಧ ಬಹಳ ಚೆನ್ನಾಗಿದೆ. ಈ ಕಾರಣದಿಂದ ಭಾರತದ ನಿಲುವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ಸಿದ್ಧ. ನಮ್ಮ ಇತಿಹಾಸ ನಿಮಗೆ ಗೊತ್ತಿಲ್ಲ. ಇರಾನ್ ವಿದೇಶಾಂಗ ಸಚಿವರಿಂದ ಅಮೆರಿಕಾಗೆ ವಾರ್ನ್ ಮಾಡಿದ್ದಾರೆ. ಅಮೆರಿಕದ ಮೇಲೆ ಇರಾನ್ ಪ್ರತಿದಾಳಿಯ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಉಳಿವಿಗಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿರೋಧವನ್ನ ತೋರಿಸಿಯೇ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಅಮೆರಿಕ ಮಧ್ಯರಾತ್ರಿಯಲ್ಲಿ ಇರಾನ್ನ ಅಣುಸ್ಥಾವರಗಳನ್ನ ನಾಶ ಮಾಡಿತ್ತು. ಇದಕ್ಕೆ ಪ್ರತಿದಾಳಿಯಾಗಿ ಈಗ ಇರಾನ್ ನಿಮ್ಮ ಮೇಲೆ ನಾವು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಇಲ್ಲಿಯವರೆಗೂ ಕೂಡ ಇದ್ದಂತ ವಾತಾವರಣ ಈಗ ಇರಾನ್ನ ಮುಂದಿಲ್ಲ. ಇರಾನ್ಗೆ ಮತ್ತೊಂದು ಬದ್ಧ ವೈರಿ ಅಮೆರಿಕವಾಗಿ ಪರಿಣಮಿಸಿದೆ. ಇಲ್ಲಿಯವರೆಗೂ ಇಸ್ರೇಲ್ ಅನ್ನ ಮುಂದೆ ಇಟ್ಟು ಇಸ್ರೇಲ್ನ ಬೆನ್ನ ಹಿಂದೆ ಅಮೆರಿಕ ಇರಾನ್ ಅನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೆ ಈಗ ಅಮೆರಿಕ ಮುಂದಕ್ಕೆ ಬಂದು ಇಸ್ರೇಲ್ ಹಿಂದೆ ಇದೆ. ಅಮೆರಿಕವೇ ಈಗ ನೇರವಾಗಿ ಯುದ್ಧ ಭೂಮಿಗೆ ಇಳಿದಿದೆ. ಈ ಕಾರಣದಿಂದಾಗಿ ಈಗ ಎರಡೂ ರಾಷ್ಟ್ರಗಳನ್ನ ಎದುರಿಸಬೇಕಾದದ್ದು ಇರಾನ್ಗೆ ಇರುವಂತಹ ಒಂದು ಸವಾಲು. ಈ ಸವಾಲಿನಲ್ಲಿ ಇರಾನ್ಗೆ ಬೇರೆ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬೆಂಬಲವಾಗಿ ನಿಲ್ಲಬಹುದು. ರಷ್ಯಾ ಕೂಡ ಇವರ ಜೊತೆಗೆ ನಿಲ್ಲಬಹುದು. ಚೀನಾ ಕೂಡ ವೆಪನ್ಗಳನ್ನ ಸಪ್ಲೈ ಮಾಡಿದೆ. ಚೀನಾ ಕೂಡ ಜೊತೆಗೆ ನಿಲ್ಲಬಹುದು. ಅದರ ಹೊರತಾಗಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವರ ಜೊತೆಗೆ ನಿಲ್ಲುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯ ಭಾರತದ ನಿಲುವೇನು ಅನ್ನೋದು ಕೂಡ ನಾವಿಲ್ಲಿ ನೋಡಬೇಕಾದಂತ ವಿಚಾರ. ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ಇಸ್ರೇಲ್ ಅನ್ನ ಬಿಟ್ಟುಕೊಡುವಂತ ಪ್ರಶ್ನೆಗೆ ಇಲ್ಲ. ಇಸ್ರೇಲ್ ಮತ್ತು ಭಾರತದ ರಾಜತಾಂತ್ರಿಕವಾದಂತಹ ಸಂಬಂಧ ಬಹಳ ಚೆನ್ನಾಗಿದೆ. ಈ ಕಾರಣದಿಂದ ಭಾರತದ ನಿಲುವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ.